ರಾಮಣ್ಣ ಈ ಕಡೆ ಬರ್ರಿ. ಅರ್ಜುನ್ ಅವರು ರಾಮಣ್ಣ ಮತ್ತು ಅರ್ಜುನ್ ಅವರು ಇಮಿಡಿಯೇಟ್ ಕಮೆಂಟೇಟರ್ ಬಾಕ್ಸ್ ಕಡೆ ಬರಬೇಕು. ಅಂಗಣ ಒಳಭಾಗದಲ್ಲಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ದುರ್ಗಾ ಟೈಟನ್ಸಿನ ಆರಂಭಕಾರರು ಅಂಗಣ ಪ್ರವೇಶವನ್ನು ಮಾಡಿದ್ದಾರೆ. ಅಂಪೈರ್ಸ್ ಗಮನಕ್ಕೆ ಟೈಮರ್ ಈಸ್ ಆನ್. ಮೊದಲ ಅಧಿಕಾರಿಕ ಭಾಗದಲ್ಲಿ ಆತಿಫ್ ಅನ್ನು ಪರಿಚಯಿಸ್ತಾ ಇದೆ ಮದನಿ ಕ್ರಿಕೆಟರ್ಸ್. ಮೊದಲ ಚೆಂಡು ಬಹಳ ಸಮರ್ಥ ಎಸೆತ, ಬಹಳ ಶುದ್ಧವಾದ ತಿರುವನ್ನು ಪಡ್ಕೊಳ್ತಾ ಇದೆ. ಆತಿಫಿ ಒಂದು ಎಸೆತವನ್ನು ಕಂಡುಕೊಂಡ್ರು ಮದನಿ ಕ್ರೀಡಾ ಚಿತ್ರದುರ್ಗದ ಪರವಾಗಿ. 6 ಓವರ್ಗಳ ಪಂದ್ಯಾಟ ಇಲ್ಲಿ ನಡೀತಾ ಇದೆ ಕಾಂತರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ. ಅದೇ ರೀತಿ ಸ್ನೇಹಜೀವಿ ಸೂರಪ್ಪನವರ ಸ್ನೇಹ ಬಳಗದ ಒಂದು ಸಹಕಾರದೊಂದಿಗೆ ಅತಿ ಯಶಸ್ವಿ ಪಂದ್ಯಕೂಟ ಮುಂದರಿಕೆ ಆಗ್ತಾ ಇದೆ. ಎರಡನೇ ಬಾರಿಗೆ ಮತ್ತೆ ಸದಾ ಚೆಂಡು ರನ್ ಬಳ ಅವಕಾಶ ಇತ್ತು. ಲೆಗ್ ಬೈ ಮೊದಲ ಓಟವನ್ನು ಕಂಡುಕೊಂಡು ದುರ್ಗಾ ಟೈಟಾನ್ಸಿನ ತಂಡ ಲೆಗ್ ಬೈ ಮುಖೇನ ದಳ ಮೊತ್ತ ಒಂದೋಟ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್ ಇತ್ತೀಚೆಗಷ್ಟೇ ನಮ್ಮನ್ನಗಲಿದಂತ ಅಂಬಾರಿ ಆನೆಯ ಅರ್ಜುನನ ಹೆಸರಿನಲ್ಲಿ ನಡೀತಾ ಇದೆ ಈ ಒಂದು ಟೂರ್ನಮೆಂಟ್ ಕೂಡ. ಮತ್ತೊಂದು ಬಹಳ ಸಮರ್ಥ ಔಟ್ ಸ್ವಿಂಗ್ ಡೆಲಿವರಿಯನ್ನು ಎಸೆದ್ರು. ಆತಿಫ್ ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಮತ್ತೆ ಆಸಿಫ್ ಈ ಬಾರಿ ಸದಾ ಚೆಂಡು ಔಟ್ರೇಜ್ ಆಗಿದೆ. ಈ ಬಾರಿ ಕೂಡ ರನ್ಔಟ್ ಮಾಡೋ ಅವಕಾಶ ಇತ್ತು. ಫಾಸ್ಟ್ ಸ್ಲಿಪ್ಪಿನ ಕ್ಷೇತ್ರ ರಕ್ಷಕ ಒಂದಷ್ಟು ಶಾರ್ಪ್ ಶೂಟ್ ಅನ್ನು ಮಾಡಿ ಅವಕಾಶ ಇತ್ತು. ಅವಕಾಶ ಕೈ ಜಾರ್ತಾ ಇದೆ. ಮತ್ತೆ ಒಂದೊಡ್ಡ ಸೇರ್ಪಡೆ ದುರ್ಗಾ ಟೈಟಾನ್ಸ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 2 ಓಟಗಳು. ಇದನ್ನದೇ 5ನೇ ಚೆಂಡು. ಆಸಿಫ್ ಬಹಳ ಶುದ್ಧಮರಿತ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ ಮದನಿ ಚಿತ್ರದುರ್ಗದ ಪರವಾಗಿ. ಇದನ್ನೇ 5 ಚೆಂಡುಗಳಲ್ಲಿ ಕೇವಲ ಪವರ್ ಪ್ಲೇ ಹಂತದಲ್ಲಿ 2 ಓಟಗಳನ್ನು ಮಾತ್ರ ಬಿಟ್ಕೊಟ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಲಾಸ್ಟ್ ಒನ್. ಮೊದಲ ಅಂತಿಮ ಚೆಂಡಲ್ಲಿ ಗಾಲಿಯಾಗಿದ್ದಂತ ಚೆಂಡು ಸಾಗ್ತಾ ಇದೆ. ಬಾರಿ 2 ಓಟ ಬಹಳ ಶುದ್ಧವರಿತೆಯಲ್ಲಿ ಪೂರೈಕೆ ಮಾಡಿಕೊಂಡ್ರು. ಮೊದಲ ಓವರ್ ಅಂತಿಮ ಚೆಂಡಿನಲ್ಲಿ ರಿವರ್ಸ್ ಶಾಟ್ ಮುಖೇನವಾಗಿ 2 ಓಟ ಈಗ ದಾಖಲಾಗ್ತಾ ಇದೆ. ತಳ ಮೊತ್ತ ಮೊದಲ ಓವರ್ ಅಂತ್ಯದಲ್ಲಿ ಟೈಟಾನ್ಸಿನ ತಂಡ 4ಕ್ಕೆ ನೋ ಲಾಸ್. ಫೈರೋಜ್ ಮತ್ತು ಯಾಸೀನ್ ಮೊದಲ ಹಂತದ ಅಂಡಿಗರ ಅಂಗಳ ಒಳ ಪ್ರವೇಶವನ್ನು ಮಾಡಿದ್ರು. ಮೊದಲ ಓವರ್ನಲ್ಲಿ ಕೇವಲ
4 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಗಮನಿಸಿ, ಮದನಿಯವರು 6 ಓವರ್ಗಳಿಗೆ 25+7 ಹೆಚ್ಚುವರಿ ನಿಮಿಷ ಮಾತ್ರ ಇರುತ್ತೆ. ಕೇವಲ 32 ನಿಮಿಷಗಳ ಒಳಗೆ ಫಸ್ಟ್ ಸೆಷನ್ ಎಂಡ್ ಆಗಲೇಬೇಕು. ಮತ್ತೊಂದು ಬೌಲರ್ ಬರ್ತಾ ಇದ್ದಾರೆ ಬಾರಿ. ಮದನಿ ಕ್ರೀಡಾ ಚಿತ್ರದುರ್ಗದ ಪರವಾಗಿ ಅಗರಾಳ ಭಾಗದಲ್ಲಿ ಶೌಕತ್. ಮತ್ತೊಂದು ಬೌಲರ್ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಮದನಿ ಕ್ರಿಕೆಟ್ ಚಿತ್ರದುರ್ಗ. ಯಾಸೀನ್ ಶಾಯ್ಕನ್ನ ಪಡ್ಕೊಳ್ತಾ ಇದ್ದಾರೆ ಬಾರಿ. ಉತ್ತಮ ರೀತಿ ಒಂದು ಎಸೆತ. ಗುಡ್ಲ್ಯಾಂಡ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಫಾಸ್ಟ್ ಡೆಲಿವರಿಯನ್ನು ಕಂಡ್ರು ಶೌಕತ್. ಮದನೆ ಮೊದಲ ಓವರ್ನ ಕೂಡ ಆಸಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆದ್ರು. ಕೇವಲ 4 ಓಟವನ್ನು ಬಿಟ್ಕೊಟ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕೂಡ ಮದನಿಗೆ ನೀಡಿದಂತ ಆಸಿ. ಇವಾಗ ಶೌಕತ್ ಮತ್ತೆ ಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಕೊನೆ ಕ್ಷಣದಲ್ಲಿ ಒಂದಷ್ಟು ಮಂದಗತ್ಯಸವನ್ನ ಕಂಡುಕೊಂಡ್ರು ಶೌಕತ್. ಈ ಬಾರಿ ಅಂಬಾರಿ ಕಪ್ ಅರ್ಜುನ ಈ ಒಂದು ಟೂರ್ನಮೆಂಟ್ ಜಯಿಸುವಂತ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಮತ್ತೆ ಉತ್ತಮ ರೀತಿಯ ಒಂದು ಎಸೆತ ದಾಖಲಾಗ್ತಾ ಇದೆ. ಈ ಬಾರಿಯ ಟೂರ್ನಮೆಂಟಿನ ಪ್ರತಿ ಪಂದ್ಯ ಶ್ರೇಷ್ಠ ಪಪ್ಸ್ ಅವರು ನೀಡ್ತಾ ಇರುವಂತಹ ಒಂದು ಪಿಲ್ಲೋವನ್ನು ಪಡ್ಕೊಳ್ತಾರೆ. ಸರಣಿ ಶ್ರೇಷ್ಠ ಆಟಗಾರನಿಗೆ 25,000 ರೂಪಾಯಿಗಳ ಡಬಲ್ ಬೆಡ್ ಕಾಟ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಇದನ್ನ ನೀಡ್ತಾ ಇರೋರು ಇಕ್ರಾ ಫರ್ನಿಶಿಂಗ್ ಚಿತ್ರದುರ್ಗ, ಪೆಪ್ಸಿನ ಪ್ರಮುಖ ಡಿಸ್ಟ್ರಿಬ್ಯೂಟರ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾದಿಕ್ ಬಾಯಿ ಅವರು ಈ ಒಂದು ಪ್ರಾಯೋಜಕತ್ವ ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದುರ್ಗಾ 11 ಕಡ ಚಿತ್ರದುರ್ಗದ ಪರವಾಗಿ ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಶುಕ್ರವಾರ ಬೆಳಗಿನ ಅವಧಿಯಲ್ಲಿ ಹೊರ ರಾಜ್ಯದ ಚೆನ್ನೈ 11 ಚಿತ್ರದುರ್ಗದಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಈ ತನ್ಮಧ್ಯೆ ಬಹುಸಮರ್ಥ ಹೊಡೆತ ಡೀಪ್ ಕವರ್ಸಲ್ಲಿ ಬನ್ನಿ. ಚೆಂಡು ಸೀಮರ್ಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಬಹಳ ಶುದ್ಧವರ್ತ ಹೊಡೆತ. ಕೊನೆ ಕ್ಷಣದಲ್ಲಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿರುವಂತಹ ಚೆಂಡು ಫೈರೋಸ್ ದಾಂಡಿನಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ತನ್ನ ಮೊತ್ತ 9 9 ಫಾರ್ ಲಾಸ್. ಎರಡನೇ ಓವರ್ ಕೊನೆ ಒಂದೇ ಮಾತ್ರ ಬಾಕಿ ಇದೆ. ಮತ್ತೆ ಶೌಕತ್ ಮದನಿಯ ಪರವಾಗಿ. ಫೈರೋಸ್ಗೆ ಸಂದ ಚೆಂಡು. ಓವರ್ ಮುಕ್ತಾಯ. ಅಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 9 ಫಾರ್ ಲಾಸ್. ಓವರ್ ಒಂದರ ಸರಾಸರಿ 4.50 ರನ್ ರೇಟ್ ಅನ್ನು ಉಳಿಸಿ ಆಡ್ತಾ ಇದ್ದಾರೆ ಟೈಟಾನ್ಸ್. ದುರ್ಗಾ ಟೈಟಾನ್ಸ್ ಚಿತ್ರದುರ್ಗ. ಸಲಗ ಕಪ್ಪನ್ನ ಕೂಡ ಚಿತ್ರದುರ್ಗ ನಗರಸಭೆ ಮಾಜಿ ಅಧ್ಯಕ್ಷರು ಕಾಂತರಾಜ್ ಅವರ ಮುಂದಾಳತ್ವದಲ್ಲಿ ನಡೆಸಂತ ಒಂದು ತಂಡ. ಅದಾದ ಬಳಿಕ ದುರ್ಗಾನ್ಸ್ ಕಪ್ ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನ ಕೂಡ ಇದೇ ಮೈದಾನದಲ್ಲಿ ದುರ್ಗಾ 11 ತಂಡ ಸಂಘಟಿಸಿತ್ತು. ಈ ಬಾರಿ ಅಂಬಾರಿಯನ್ನ ಹೊತ್ತ ಅರ್ಜುನ ವಿಶ್ವಖ್ಯಾತಿಯ ಮೈಸೂರಿನ ಒಂದು ದಸರಾದಲ್ಲಿ 8 ಬಾರಿ ಅಂಬಾರಿ ಹೊತ್ತಂತ ಯೋಗವನ್ನ ಪಡ್ಕೊಂಡ ಅರ್ಜುನ ಅಕಾಲಿಕವಾಗಿ ದಾರುಣ ಅಂತ್ಯವನ್ನ ಕಂಡ ಬಳಿಕ ಅರ್ಜುನನಿಗೆ ಗೌರವ ಅನ್ನುವಂಥ ರೂಪದಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಸಂಘಟಿಸ್ತಾ ಇದ್ದಾರೆ ದುರ್ಗಾ 11 ಕ್ರಿಯೇಟರ್ಸ್ ಚಿತ್ರದುರ್ಗ. ಮೊದಲ ದಿನದ 9ನೇ ಪಂದ್ಯಾಟ ಇದಾಗ್ತಾ ಇದೆ. ಮತ್ತೆ ಆಸಿಫ್ ಲೆಫ್ಟ್ ಹ್ಯಾಂಡೆಡ್ ಬೌಲರ್. 6 ಓವರ್ಗಳಿಗೆ 32 ನಿಮಿಷಗಳು ಮಾತ್ರ
ಆಡುವ ಎಲ್ಲ ತಂಡಗಳಿಗೆ ಈ ನಿಯಮ ಅನ್ವಯವಾಗ್ತದೆ. 3 ಓವರ್ಗಳು ಮುಕ್ತಾಯವಾದಾಗ ಮಾತ್ರ ಒಬ್ಬ ಆಟಗಾರ ಗ್ರೌಂಡಿಗೆ ಹೋಗಿ ಬರುವುದಕ್ಕೆ ಅವಕಾಶ ಇದೆ. ರನ್ಔಟ್ಗೆ ಮಾತ್ರ ರಿವ್ಯೂ ಅವಕಾಶ. ಮೂರನೇ ಓವರ್ನ ಮೊದಲ ಚೆಂಡು ಬಹಳ ಸುತ್ತಮುತ್ತ ಎಸೆತ ಮತ್ತೆ ತಿರುವನ್ನ ಪಡ್ಕೊಳ್ತಾ ಇದೆ. ಮದನೆಯ ಆಸೀಫ್ ಬಹಳ ಸುತ್ತಮುತ್ತ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಎರಡನೇ ಚೆಂಡಿಗಾಗಿ ಬಾರಿ ಬಹಳ ಸುತ್ತಮುತ್ತ ಹೊಡೆತ ಲೇಟ್ ಕ್ಯಾಚ್ ತಡ್ಮಾನ ಭಾಗದಲ್ಲಿ ಬಾರಿ ಒಂದೋಟ. ಎರಡನೇ ಓಟವನ್ನ ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು. ಯಾಸೀನ್ ದಾಂಡಲ್ಲಿ ಓಟ ಬರ್ತಾ ಇದೆ. ಸ್ಕೋರ್ ಇಸ್ ಆನ್ 11 ಓಟಗಳು. ಮೂರನೇ ಓವರ್ ಚಾಂತಿಯಲ್ಲಿ ದುರ್ಗಾ ಟೈಟಾನ್ಸ್ ಚಿತ್ರದುರ್ಗ ಈ ಒಂದು ಮೈದಾನದಲ್ಲಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದೆ, ಆಡ್ತಾ ಇದೆ ಅರ್ಜುನ ಕಪ್ಗಾಗಿ. ಮತ್ತೆ ಆಸೀಫ್ ಅಂಗಡ ಒಳಭಾಗದಲ್ಲಿ ಮತ್ತೆ ಬಹಳ ಸುತ್ತಮುತ್ತ ಒಂದು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಂಡ್ರು. ನಾಲ್ಕನೇ ಬಾರಿಯ ಸಂದ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಕ್ರಿಕೆಟ್ ಫೆಸ್ಟಿವಲ್ ಇವತ್ತಿನಿಂದ ಆರಂಭವಾಗಿ 5 ದಿನಗಳ ಕಾಲ ನಿರಂತರ ಮ್ಯಾರಥಾನ್ ನೆಕ್ಸಿನ ಪಂದ್ಯಕೂಟ ಸಾಗ್ತಾ ಇದೆ. ಮತ್ತೆ ಓಟುಗಳು ಮಾಡ್ತಾ ಇಲ್ಲ. ಆಸೀಫ್ ಯಶಸ್ವಿ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಸಡನ್ಲಿ ರೈಸಿಂಗ್ ಡೆಲಿವರಿ ಅನ್ನು ದಾಖಲಿಸಿದ್ರು ಮದನಿಯ ಪರವಾಗಿ. ದುರ್ಗಾ ಟೈಟಾನ್ಸ್ ವರ್ಸಸ್ ಮದನಿ ಚಿತ್ರದುರ್ಗ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಅನ್ನ ಆಸೀಫ್ ಮುಗಿಸಿದ್ರು. ಎರಡೂ ತಂಡಗಳ ಪರವಾಗಿ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಯಾರಾದ್ರೂ ಒಬ್ರು ಮೈದಾನಕ್ಕೆ ಹೋಗಿ ಬರಬಹುದು. ಮೊದಲ 3 ಓವರ್ಗಳಲ್ಲಿ 12ಕ್ಕೆ ಲಾಸ್. ದುರ್ಗ 11 ಫಾರ್ ಲಾಸ್. ಕಾಂತರಾಜ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪನವರ ಒಂದು ಸ್ನೇಹ ಬಳಗ ಇದರಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಾ ಇದೆ. ಸಂಪಿಗೆ ಸಿದ್ದೇಶ್ ಅವರು, ಫಾರೂಕ್ ಬಾಯ್, ಸಿಬಿ ನಾಗರಾಜ್, ರಾಜೀವ, ರಾಮು, ಪೈಲಟ್ ನಾಗರಾಜ, ಕೃಪಾಕರ, ಅರ್ಜುನ, ಕೃಷ್ಣ, ಕುಮಾರ, ಗುನ್ನ ರಾಘವೇಂದ್ರ, ವಾಸಿಂ, ಗುಮಾ ವಿನಯ್, ಅವಿನಾಶ್, ಜಾಕಾಬಾಯ್, ಪ್ರಶಾಂತ ಇವರೆಲ್ಲರ ಒಗ್ಗೂಡುವಿಕೆಯಲ್ಲಿ ನಡೀತಾ ಇದೆ. ಅಂಬಾರಿಯಾನೆ ಅರ್ಜುನ ಕಪ್ 2023. 11 ಫಾರ್ ಲಾಸ್. ಮೊದಲ 3 ಓವರ್ಗಳಲ್ಲಿ 11ಕ್ಕೆ ನೋ ಲಾಸ್. ನೀರು ಸರಬರಾಜು ಮಾಡಿದವರು ಬೇಗ ಬರಬೇಕು. ನಾಲ್ಕನೇ ಓವರ್ಗೆ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಣ್ಣ ಯೂಸುಫ್ ಅಂದ್ರೆ ಯಾರು? ನೀರು ಕೊಡೋ ದೊಡ್ಡ ಪುಣ್ಯದ ಕೆಲಸ. ಬನ್ನಿ. ಸಂಜಯ್ ಮದನಿಯ ಪರವಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಅನುಭವಿ ಆಟಗಾರ ಕೂಡ ಸಂಜಯ್ ಮದನಿ ಪರವಾಗಿ. ಒಂದೆಡೆ ಫೈರೋಸ್, ಇನ್ನೊಂದೆಡೆ ಯಾಸೀನ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ದುರ್ಗಾ ಟೈಟಾನ್ಸಿನ ಪರವಾಗಿ. ನಾಲ್ಕನೇ ಓವರ್ ಮೊದಲ ಚೆಂಡಿನಲ್ಲಿ ರಿಟರ್ನ್ ಕ್ಯಾಚ್ ಅನ್ನು ಸಂಜಯ್ ಪಡ್ಕೊಂಡ್ರು. ಮೊದಲ ಹೋದರಿ ಆಗತ್ತೆ ಬಾರಿ. ಫೈರೋಸ್ ಬ್ಯಾಕ್ ಟು ಪವಿಲಿಯನ್. ದುರ್ಗಾ ಟೈಟಾನ್ಸಿನ
ಮೊದಲ ವಿಕೆಟ್ ಪತನ 11-1. 3 ಓವರ್ಗಳವರೆಗೆ ಬಹುಶಃ ಬಹಳಷ್ಟು ಲೆಕ್ಕಾಚಾರ ಮಾಡಿದಂತ ಫೈರೋಜ್ ಮತ್ತು ಯಾಸೀನ್ 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು ಫೈರೋಜ್. ಇವಾಗ 11 for 1. ಅಂಗಣ ಒಳಭಾಗದತ್ತ ಮೊಯಿಸ್ ಸೇರ್ಪಡ. ಅಂಗಣ ಒಳಭಾಗದಲ್ಲಿ ಮೊಯಿಸ್ ಎಂಟ್ರಿಯನ್ನು ಪಡ್ಕೊಂಡ್ರು. ಮತ್ತೊಬ್ಬ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸಂಜಯ್ ಎಸ್ ಕಾರ್ಯಕ್ರಮದಲ್ಲಿ ಮದನಿಯ ಪರವಾಗಿ ಚಿತ್ರದುರ್ಗ ಜಿಲ್ಲಾ ತಂಡಗಳ ಜೊತೆ ದಾವಣಗೆರೆ ಈಲೋ ಮಾರ್ಕೆಟರ್ಸ್ ಕೂಡ ಈ ಟೂರ್ನಮೆಂಟ್ ಆಡ್ತಾ ಇದೆ. ಈ ತನ್ಮಧ್ಯೆ ತೀರಾ ಶಾಣಾಗಿ ಬಿದ್ದ ಚೆಂಡು ಸಮರ್ಥ ಹೊಡೆತ ಡಿಫೆಂಡ್ ಭಾಗದಲ್ಲಿ ಮೊಯಿಸನಲ್ಲಿ ಮೊದಲ ಚೆಂಡಿಗೆ ಬೌಂಡ್ರಿ. ಮೊದಲ ಚೆಂಡಿನಲ್ಲಿ ವಿಕೆಟ್ ಪಡ್ಕೊಂಡ ಸಂಜಯ ತೀರಾ ಶಾರ್ಟ್ ಆಗಿ ಎರಡನೇ ಚೆಂಡನ್ನು ಎಸೆದ್ರು ಡಿಫೆಂಡ್ ಭಾಗದಲ್ಲಿ. ಮೊದಲ ಬೌಂಡ್ರಿ ಕೂಡ ದಾಖಲಾಗ್ತಾ ಇದೆ ಮೊಯಿಸ್ ಮುಖೇನವಾಗಿ. ತನ್ನ ಮೊತ್ತ 15 ಓಟಗಳು. 4ನೇ ಓವರ್ ಚಾಂಪಿಯನ್ ಪಂದ್ಯಾಟ ಕಂಡುಕೊಳ್ತಾ ಇದೆ. ಮತ್ತೆ ಸಂಜಯ್ 3ನೇ ಬಾರಿಗೆ ಎಸೆರುವಂತಹ ಚೆಂಡು ಬಹಳ ಶುದ್ಧ ಮಾಡಿದ ಹೊಡೆತ ಡಿಪೆಂಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ. ಒಂದೊಂದು ಚೋರ್ಯ ಸೇರ್ಪಡೆ 2ನೇ ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು ಮೊಯಿಸ್ ಮತ್ತು ಯಾಸೀನ್. ತನ್ನ ಮೊತ್ತ 17. ಮೊದಲ ಹೋದರೆ ಆಘಾತವನ್ನು ಕಂಡಂತ ಟೈಟಾನ್ಸ್ ದುರ್ಗ. ಓಟುಗಳು ಬರ್ತಾ ಇದೆ. ವಿಕೆಟ್ ಕೀಪಿಂಗ್ ಆಡುವಿಕೆಯನ್ನು ಮಾಡಿದಂತಹ ಕೀಪರ್ ಮದನಿಯ ಪರವಾಗಿ ಬೈಮುಖೇನ ಒಂದು ಓಟದ ಸೇರ್ಪಡೆ. ತನ್ನ ಮೊತ್ತ 18 ಓಟಗಳು. $18 for 1. ದುರ್ಗಾ ಟೈಟಾನ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. 5ನೇಯ ಚೆಂಡು. ಈ ತನ್ಮದ ರನ್ಔಟ್ ಮಾಡೋ ಅವಕಾಶ ಇತ್ತು. ಯಾಸೀನ್ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ತಟ್ಟಿ ಮುಟ್ಟಿ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 19. 4ನೇ ಓವರ್ ಅಂತಿಮ ಒಂದೇ ಮಾತ್ರ ಬಾಕಿ ಇದೆ. ಲಾಸ್ಟ್ ಒನ್. ಅಂಬಾರಿ ಆನೆ ಅರ್ಜುನ ಕಪ್ಗಾಗಿ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಮಿಡ್ ಆಫ್ ಆಗದ ಫೀಲ್ಡರ್ ಈ ಬಾರಿ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮೊದಲ ಜೀವದಾನವನ್ನ ಮೊಯಿಸ್ ಪಡ್ಕೊಂಡ್ರು. 4ನೇ ಓವರ್ ಮುಕ್ತಾಯದ ಹಂತದಲ್ಲಿ 20ಕ್ಕೆ 1. ದುರ್ಗಾ ಟೈಟಾನ್ಸ್ 2 ಓವರ್ಗಳಲ್ಲಿ ಇವಾಗ ಆದಷ್ಟು ಓಟ್ಗಳನ್ನು ಪೇರಿಸಾರ್ ನೋಡಬೇಕಾಗಿದೆ. ಶುಕ್ರವಾರ ಬೆಳಗಿನ ಅವಧಿಯಲ್ಲಿ ಉಡುಪಿ ಜಿಲ್ಲೆ ಇನ್ನೊಂದು ಹೆಸರಾಂತ ತಂಡ ಜಾನ್ಸನ್ ಕುಂದಾಪುರ ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ದಾವಣಗೆರೆ 11 ಹಾಲಪ್ಪ ನೇತೃತ್ವದ ಮತ್ತೊಂದು ತಂಡ ಕೂಡ ಶುಕ್ರವಾರವೇ ಪಂದ್ಯಾಟವನ್ನು ಇಲ್ಲಿ ಆಡ್ತದೆ. ಹೊರ ರಾಜ್ಯದಿಂದ ಬಂದು ಆಡ್ತಾ ಇರುವಂತಹ ಚೆನ್ನೈ 11 ಈ ತಂಡ ಕೂಡ ಶುಕ್ರವಾರವೇ ಪಂದ್ಯಾಟವನ್ನು ಆಡುತ್ತೆ. ಅಂಬಾರಿ ಆನೆ ಅರ್ಜುನ ಕಪ್ಗಾಗಿ 5ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಬರ್ತಾ ಇದ್ದಾರೆ. ಈ ಬಾರಿ ಅಲ್ಲಿ
ಅಂಗಡ ಒಳಭಾಗದಲ್ಲಿ ಅಲ್ಲಿಯ ಸೇರ್ಪಾಡ 5ನೇ ಓವರ್ ಮೊದಲ ಚೆಂಡಿಗಾಗಿ. ಉತ್ತಮ ರೀತಿ ಹೊಡೆತ ಸ್ಲೋವರ್ ಆಗಿ ಬಿದ್ದಂತ ಚೆಂಡು ಪಾಯಿಂಟ್ ಮತ್ತು ಗಲ್ಲಿ ಭಾಗದ ನಡುವಣ ಒಂದು ಓಟದ ಸೇರ್ಪಾಡ. ಮೊಯಿಸ್ ಖಾತೆಗೆ ಬರ್ತಾ ಇದೆ. ತಣ ಮೊತ್ತ 21 ಓಟಗಳು. ಐದನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಈ ತನ್ಮದೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮರದ ಹೊಡೆತ ಸ್ಕ್ವೇರ್ ಭಾಗದಲ್ಲಿ ಚೊರೆ ಸೇರ್ಪಡೆ ಬಾರಿ 2ನೇ ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಒಟ್ಟಾರೆ 3 ಓಟಗಳ ಒಂದು ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3 ಓಟಗಳ ಸೇರ್ಪಡೆ. ತಣ ಮೊತ್ತ 24 ಓಟಗಳು. ಮೂರನೆಯ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ಡಿಫೆಂಡ್ ಭಾಗದಲ್ಲಿ ಮೊಯಿಸ್ ಸಾಂಡಿನ ಮುಖಾಂತರವಾಗಿ 2 ಓಟಗಳ ಸೇರ್ಪಡೆ ಕೂಡ. ತಳ ಮೊತ್ತ 26 ಓಟಗಳು. 5ನೇ ಓವರ್ನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ದುರ್ಗ 11 ಚಿತ್ರದುರ್ಗ ಟೂರ್ನಮೆಂಟ್ ನಡೆಸ್ತಾ ಇದೆ ಕೂಡ. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮೊಯಿಸ್ ದಾಂಡಲ್ಲಿ ಫೈನಲ್ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಮೊಯಿಸ್ ಹಿಂದೆ ಒಂದು ಜೀವದಾನವನ್ನು ಕೂಡ ಪಡ್ಕೊಂಡ ಆಟಗಾರ. ತನ್ನ ಮೊತ್ತ 28 ಓಟಗಳು. ಅಲ್ಲಿ ಸ್ಲೋವರ್ ಡೆಲಿವರಿ 5ನೇ ಚೆಂಡು ಲಾಸ್ಟ್ ಒನ್ ಅಂತಿಮ ಸಮ ಹಾಕಿದ 5ನೇ ಓವರ್ನಲ್ಲಿ. ಈ ತನ್ಮದೆ ಮತ್ತೊಂದು ಸ್ಲೋವರ್ ಎಸೆತ ಅಲ್ಲಿ ಓವರ್ ಮುಕ್ತಾಯ. 5 ಓವರ್ಗಳಲ್ಲಿ 28ಕ್ಕೆ 1 ದುರ್ಗ ಟೈಟಾನ್ಸಿನ ಮೊತ್ತ. ಇನ್ನು ಕೂಡ ಕೊನೆ 1 ಓವರ್ ಮಾತ್ರ ಬಾಕಿ ಇದೆ. ಮೊದಲ ಹಂತದಲ್ಲಿ ಆದಷ್ಟು ಓಟ್ಗಳನ್ನು ಪೇರಿಸ್ತಾರ ನೋಡಬೇಕಾಗಿದೆ. ಅಂಗಣ ಒಳಭಾಗದತ್ತ ಮತ್ತೋರ್ವ ಆಟಗಾರ ನಾಸೀರ್ ಸೇರ್ಪಡೆ ಸ್ವಯಂ ರಿಟೈರ್ಡ್ ಅನ್ನು ಪಡ್ಕೊಂಡಂತ ಯಾಸೀನ್ ಇವಾಗಲೇ ಅಂಗಣದಿಂದ ವಾಪಸ್ ಆಗ್ತಾ ಇದ್ದಾರೆ. ನಾಸೀರ್ ಮತ್ತೋರ್ವ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ಬೌಲರ್ ಅಂಗಣ ಒಳಭಾಗದಲ್ಲಿ ಶೌಕತ್ (28.2) ಕ್ಷಮಿಸಿ 28ಕ್ಕೆ 1. ಈ ತನ್ಮದೆ ಬಹಳ ಶುದ್ಧ ಬರ್ತದೆ ಸತ ಶೌಕತ್ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಮದನಿಯ ಪರವಾಗಿ ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಾಡೆ ನಾಸೀರ್ ಶಾಯ್ಕರ್ ಅಲ್ಲಿ ಬಾರಿ. ಎರಡನೇ ಬಾರಿಗೆ ನಾಸೀರ್ ಹೊಡೆತ ಬಾರಿ ಲಾಂಗ್ ಆನ್ ಭಾಗದಲ್ಲಿ ಸುಲಭ ಕ್ಯಾಚ್ ಮುಖ್ಯವಾಗಿ ದುರ್ಗ ನಾಸೀರ್ ವಾಪಸ್ ಆದ್ರು. ಟೈಟಾನ್ಸಿನ ಮತ್ತೊಂದು ವಿಕೆಟ್ ಪತನ 28ಕ್ಕೆ 2.
ಉದ್ದರಿ ಆಘಾತವನ್ನ ಕಂಡುಕೊಂಡಂತ ದುರ್ಗಾ ಟೈಟಾನ್ಸ್ 28ಕ್ಕೆ 2 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರು. ಅಂಗಣ ಒಳಭಾಗದಲ್ಲಿ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ. ಅಫ್ತಾಬ್ ಲಾಸ್ಟ್ ಓವರ್ ನಡೀತಾ ಇದೆ. 4 ಚೆಂಡುಗಳು ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಸ್ಲೋವರ್ ಡೆಲಿವರಿ. ಮದನಿ ಬೌಲರ್ಸ್ಗಳು ಬಹಳಷ್ಟು ಉತ್ತಮ ರೀತಿಯ ಎಸಗಾರಿಕೆಯನ್ನು ಕೊನೆ ಹಂತದಲ್ಲಿ ಶೌಕತ್ ಮುಖೇನವಾಗಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಂದು ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಲಾಸ್ರಿ 4ನೇ ಬಾರಿಗೆ ಸಂದ ಚೆಂಡು ಮತ್ತೆ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಸೇರ್ಪಡೆ. ಲೆಗ್ ಬೈ. ಸ್ಕೋರ್ 29. 29ಕ್ಕೆ 2. ಮೈಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದೆಡೆ ಅಫ್ತಾಬ್ ಕೊನೆಯ 2 ಚೆಂಡುಗಳು ಮಾತ್ರ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 35 ತಂಡಗಳ ನಡುವಣ ಹಡಾಹಡಿ ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟ್ ಸಾಗ್ತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023ಕ್ಕಾಗಿ ಈ ತನ್ಮದೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಮತ್ತೊಂದು ಬಹಳ ಸಮರ್ಥ ಕ್ಯಾಚ್ ಬಾರಿ ಮಿಡ್ಗಡ ಭಾಗದಲ್ಲಿ ಮೊಯಿಸ್ ವಿಕೆಟ್ ಪತನ. ಬಹಳ ಸುತ್ತಮರಿತೆಯಲ್ಲಿ ಆಡ್ತಾ ಇದ್ದ ಮೊಯಿಸಿ ಬಾರಿ 6ನೇ ಓವರ್ 5ನೇ ಚೆಂಡಿನಲ್ಲಿ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಅನ್ನು ಹಿಡಿದ್ರು. 29ಕ್ಕೆ 3. ರಿಯಾಜ್ ಇಲಿಯಾಸ್ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ. ಅಂತಿಮ ಚೆಂಡಿನಲ್ಲಿ ಇವಾಗ ಅದೆಷ್ಟು ಓಟ ದಾಖಲಾಗ್ತದೆ ಟೈಟಾನ್ಸ್ ದುರ್ಗಾದಲ್ಲಿ ಅನ್ನೋದನ್ನು ನೋಡ್ಬೇಕಾಗ್ತಾ ಇದೆ. ಇದರ ಬಹಳಷ್ಟು ಉತ್ತಮ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಶೌಕತ್ ಮದನಿಯ ಪರವಾಗಿ. ಅಂತಿಮ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಈ ತನ್ಮಧ್ಯೆ ಮತ್ತೊಂದು ಹೋದ್ದರಿಯ ರಾಷ್ಟ್ರ 30ಕ್ಕೆ 4. ಮದನಿ ಜಯಕ್ಕಾಗಿ ಟಾರ್ಗೆಟ್ 31 ಓಟಗಳು. ಬಹಳಷ್ಟು ದೊಡ್ಡ ಮಟ್ಟದ ಈ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರುಗಳ ಅಹೋಬಲ ಟಿವಿಎಸ್ ಚಿತ್ರದುರ್ಗ, ಅದೇ ರೀತಿ ಪೆಪ್ಸ್ ಅವರು ಪ್ರತಿ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ಗೆ ಒಂದು ಪಿಲ್ಲೋವನ್ನು ಕೊಡ್ತಾ ಇದ್ದಾರೆ. ಸರಣಿ ಶ್ರೇಷ್ಠ ಆಟಗಾರರಿಗೆ 25,000 ರೂಪಾಯಿಗಳ ಮೌಲ್ಯದ ಡಬಲ್ ಕಾಟ್ ಬೆಡ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ಇಕ್ರಾ ಫರ್ನಿಶಿಂಗ್ ಪೆಪ್ಟ್ ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಡಿಸ್ಟ್ರಿಬ್ಯೂಟರ್ ಕೂಡ ಸಾದಿಕ್ ಬಾಯಿ ಅವರು ಈ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಪೆಪ್ಸ್ ಮುಖೇನವಾಗಿ ಅವ್ರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ವಿನಯ್ ಅರ್ಜುನ್ ಅವರು ಮುಂದಿನ ಪಂದ್ಯದ ಟಾಸ್ ನಡೆಸ್ಕೊಡ್ಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಮುಂದಿನ ಪಂದ್ಯದ ಟಾಸ್ಗೆ 2 ತಂಡಗಳ ನಾಯಕರು ರೆಡಿ ಇರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಈ ಒಂದು ಪಂದ್ಯ ಮದನಿಗೆ ಜಯಕ್ಕಾಗಿ 36 ಎಸೆತ 31 ಓಟದ ಅವಶ್ಯಕತೆ.
ಮದನಿ ಓಪನರ್ಸ್ಗಳು ಆದಷ್ಟು ಬೇಗ ಅಂಗಣಕ್ಕೆ ಬರಬೇಕು. ಮದನಿ ಕ್ರೀಡಾ ಚಿತ್ರದುರ್ಗ. ರಾಹುಲ್ 11 ಚಿತ್ರದುರ್ಗ ಮತ್ತು ವಿಷ್ಣು. ಚಿತ್ರದುರ್ಗ ತಂಡಗಳ ನಾಯಕರು ಟಾಸಿಗೆ ಹೋಗ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಮುಂದಿನ ಪಂದ್ಯ ರಾಹುಲ್ ವರ್ಸಸ್ ವಿಷ್ಣು ಚಿತ್ರದುರ್ಗ. ಅಂಗಣ ಒಳಭಾಗದ ಅಲ್ಲಿ ಬರ್ತಾ ಇದ್ದಾರೆ. ಒಂದೆಡೆಯಲ್ಲಿ ಮತ್ತೊಂದೆಡೆ ಶಾಕಿಬ್. ಮೂವತ್ತಾರು ಎಸೆತಗಳಲ್ಲಿ 31 ಓಟದ ಅವಶ್ಯಕತೆ. ಮೊದಲ ರಸಗಾರಿಕಾ ಭಾಗದಲ್ಲಿ ದುರ್ಗಾ ಟೈಟಾನ್ಸಿನ ಪರವಾಗಿ ಮೊಯ್ಸನ್ನ ಪರಿಚಯಿಸ್ತಾ ಇದ್ದಾರೆ. ಅಂಪೈರ್ಸ್ ಗಮನಕ್ಕೆ ಟೈಮರ್ ಈಸ್ ಆನ್. ಮೊಯ್ಸ್ ರಸಗಾರಿಕಾ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಅಲ್ಲಿ ಶಾಕಿಬ್. ಮತ್ತೊಂದೆಡೆ ರಾಹುಲ್ ಮತ್ತು ವಿಷ್ಣು. ಮುಂದಿನ ಪಂದ್ಯದ ಟಾಸ್ಗೆ ಕೊನೆ ಕರೆಯನ್ನು ಕೊಡ್ತಾ ಇದ್ದಾವೆ ಎರಡೂ ತಂಡಗಳು ಕೂಡ. ಅಂಗಣ ಒಳಭಾಗದಲ್ಲಿ ವೈಟ್ +1 ವಿಷ್ಣು ಕ್ರಿಕೆಟ್ ಚಿತ್ರದುರ್ಗ ರಾಹುಲ್ ತಂಡ ನಾಯಕರು. ಮುಖ್ಯ ವೇದಿಕೆ ಕಡೆ ಟಾಸಿಗೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮೊದಲ ಚೆಂಡಲ್ಲಿ ಓಟವನ್ನು ಕಂಡುಕೊಂಡ್ರು ಮದನಿ ಕ್ರಿಕೆಟರ್ಸ್. 2 ಓಟಗಳು ವೈಟ್ ಬಾಲ್ ಮುಖೇನವಾಗಿ 1+1. ಮತ್ತೆ ಮೊಯ್ಸಿ ಬಾರಿ ಶಾಕಿಬ್ಗೆ ಸಂದ ಚೆಂಡು ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಬಹಳ ಸಮರ್ಥ ಹೊಡೆತ. ಈ ತನ್ಮಧ್ಯೆ ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆಯೂ ಕೂಡ. ಇದರ ಮನಸ್ಸವರ್ಗ ಹೊಡೆತ ಡಿಬಿಡಿ ಭಾಗದಲ್ಲಿ ಸೇರ್ಪಡೆ ಅಲ್ಲಿ ಖಾತೆಗೆ ಬರ್ತಾ ಇದೆ. ತನ್ನ ಮೂಲಕವಾಗಿ ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗಲೇ ಮದನಿಯ ಮೊತ್ತ 4 ಓಟಗಳು. ಅಂಗಣ ಒಳಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ 5 ಓಟಗಳು. ಫಸ್ಟ್ ಸ್ಲಿಪ್ ನಲ್ಲಿ ಓಟ ದಾಖಲಾಗ್ತಾ ಇದೆ. 31 ಓಟದ ಅವಶ್ಯಕತೆ ಜಯಕ್ಕಾಗಿ ದುರ್ಗಾ ಟೈಟಾನ್ಸ್ನ ವಿರುದ್ಧವಾಗಿ ಪಂದ್ಯ ಆಟವನ್ನು ಆಡ್ತಾ ಇದೆ ಮದನಿ ಚಿತ್ರದುರ್ಗ. ಅಂಬಾರಿಯಾನ ಅರ್ಜುನ ಕಪ್ ಇಲ್ಲಿ ಸಾಗ್ತಾ ಇದೆ. ಈ ತನ್ಮಧ್ಯೆ ಮತ್ತೊಂದು ಮನಸ್ಸಮರ್ಥ ಹೊಡೆತ ಅಲ್ಲಿ ದಾಂಡಲ್ಲಿ ಸ್ಕ್ವಾರ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 6 ಓಟಗಳು. ಮೂವತ್ತೈದು ತಂಡಗಳ ನಡುವಣ ನಡೀತಾ ಇರುವಂತ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೊಂದು ಯಾರ್ಕರ್ ಡೆಲಿವರಿ ಬಹಳ ಸಮರ್ಥ ಹೊಡೆತ. ಶಾರ್ಟ್ ಬಡಿಗಳ ಭಾಗದಲ್ಲಿ ಒಂದೋಟ ಮಾತ್ರ ಶಕೀಬ್ಗೆ ಸೇರ್ಪಡೆ. ತಂಡದ ಮೊತ್ತ ಮೊದಲ ಓವರ್ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಸ್ಕೋರ್ ಇಸ್ ಆನ್ 7. ಒಂದು ಎಸೆತ ಬಾಕಿ ಇದೆ ಗಮನಿಸಿ.
ಮುಕ್ತಾಯದ ಹಂತಕ್ಕೆ ವೆರಿ ಫಸ್ಟ್ ಓವರ್ ಬರ್ತಾ ಇದೆ. ಮತ್ತೆ ಮೊಯಿಸಸ್ ಕಾರ್ಯಕ್ರಮವನ್ನು ಕಂಡುಕೊಂಡ್ರು. ಕನಿಷ್ಠ ಮೊತ್ತದ ಕಾಳಗ ಬಹುಶಃ ಒಂದಷ್ಟು ಗರಿಷ್ಠ ಒತ್ತಡ ತರುವ ಪ್ರಯತ್ನವನ್ನು ಮಾಡ್ತಾರೆ, ನೋಡಬೇಕಾಗಿದೆ. ದುರ್ಗಾ ಟೈಟಾನ್ಸ್ ಈ ತನ್ಮೂಲಕವಾಗಿ LBW ಮೊದಲ ಓವರ್ನ ಕೊನೆ ಚೆಂಡಿನಲ್ಲಿ ಬಾರಿ ಬಾಯ್ಸ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಲ್ಲಿ LBW ಮೊದಲ ಸಸಿಲತ್ತ ದುರ್ಗಾ ಟೈಟಾನ್ಸ್ 7 for 1. ಮದನಿ ಇನ್ನು 30 ಎಸೆತ 24 ಓಟದ ಅವಶ್ಯಕತೆ. 9 ವಿಕೆಟ್ಸ್ ಅನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ಮದನಿ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಒಳಭಾಗದಲ್ಲಿ ಕಂಡುಕೊಳ್ತಾ ಇದೆ. ಎಂ ಸ್ಪೋರ್ಟ್ಸಿನ ಮುಖೇನವಾಗಿ ಒಂದು ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ ನಡೀತಾ ಇದೆ. ಪ್ರೇಕ್ಷಕರಿಗೋಸ್ಕರ ಬಹಳಷ್ಟು ಆಕರ್ಷಕವಾಗಿರುವಂತಹ ಗ್ಯಾಲರಿಗಳನ್ನು ಈ ಬಾರಿ ನಿರ್ಮಿಸಲಾಗಿದೆ. ಚಿತ್ರದುರ್ಗದ ಶಾಂತ ಚಿತ್ತತೆ ಪ್ರೇಕ್ಷಕರು ಗ್ಯಾಲರಿಗಳಲ್ಲಿ ಇದ್ದುಕೊಂಡು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದುರ್ಗಾ 11 ಕಡ ಚಿತ್ರದುರ್ಗದ ಪರವಾಗಿ. ಇಮ್ರಾನ್ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಅಬ್ಬಾಸ್ ಹೊಸ ದಾಂಡಿಗನ ಸೇರ್ಪಡೆ, ಶಕೀಬ್ ಮತ್ತೊಂದೆಡೆ ಆರಂಭಿಕನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಪವರ್ ಪ್ಲೇ ಕೂಡ ಇನ್ನು ಮುಂದುವರಿಕೆ ಆಗ್ತಾ ಇದೆ. ಲಾಸ್ಟ್ ಓವರ್ ಇದು ಪವರ್ ಪ್ಲೇ ಹಂತದಲ್ಲಿ. ಓಟಗಳು ಬರ್ತಾ ಇಲ್ಲ. ಇಮ್ರಾನ್ ಈ ಬಾರಿ ಎಸೆದ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. 29 ಎಸೆತ 24 ಅವಶ್ಯಕತೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕ ರನ್ ಬಡ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಲೆಗ್ ಸ್ಲಿಪ್ ನತ್ತ ಚೆಂಡು ಸಾಗಿತ್ತು. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಮತಸ್ಕಾರಿಕ ಭಾಗದಲ್ಲಿ ಇಮ್ರಾನ್ ಮೂರನೇ ಬಾರಿಗೆ ಹೆಸರುವಂತ ಚೆಂಡು. ಶಕೀಬ್ ಮಿಡ್ ಆಫ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 8ಕ್ಕೆ 1. ಮದನಿ ಚಿತ್ರದುರ್ಗ ಮತ್ತು ದುರ್ಗಾ ಟೈಟಾನ್ಸ್ ಚಿತ್ರದುರ್ಗದಲ್ಲಿ ಕಾಳಗವನ್ನು ಮಾಡ್ತಾ ಇದೆ. ಚೆಂಡು ಇಮ್ರಾನ್ ತನ್ಮೂಲಕವಾಗಿ ಮತ್ತೊಂದು ಹೋದರೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಟೈಟಾನ್. ಅರ್ಬಾಸ್ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು. ಮದನಿಯ ಕುಸಿತ ಆರಂಭ ಆಗ್ತಾ ಇದ್ದ ಹಾಗೆ ಶೌಕತ್ ಬರ್ತಾ ಇದ್ದಾರೆ. 8ಕ್ಕೆ 2 ಕನಿಷ್ಠ ಮೊತ್ತದ ಪಂದ್ಯ. ಗರಿಷ್ಠ ಒತ್ತಡವನ್ನು ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟೈಟಾನ್. ಲೋ ಸ್ಕೋರಿಂಗ್ ಮ್ಯಾಚ್, ಹೈ ಪ್ರೆಷರ್ ಅನ್ನು ಕಾಣ್ತಾ ಇದೆ. ದುರ್ಗಾ ಟೈಟಾನ್ಸ್ ಮತ್ತು ಮದನಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಶೌಕತ್ ಸೇರ್ಪಡೆ. ಲಾಸ್ಟ್ ಮಾಸಾಡ್ರೆ ಮಾಡಿ ಶೌಕತ್ ಕೂಡ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ತಳ ಮೊತ್ತ 8 ಓಟಗಳು. ಇನ್ನು ಕೂಡ 23 ಓಟದ ಅವಶ್ಯಕತೆ.
ಈ ಬಾರಿ ಎಸೆದ ಚೆಂಡು ಮಿಡ್ಗಳ ಭಾಗದಲ್ಲಿ ಬಾರಿ ಶೌಕತ್ ಹೊಡೆತ ಸುಲಭ ಕ್ಯಾಚರ್ ಮುಖೇನವಾಗಿ ಮೂರನೇ ಹೋದರಿ ಆಘಾತವನ್ನ ಕಂಡ್ರು ಮದನಿ ಚಿತ್ರದುರ್ಗ 8-3. ಆರಂಭಿಕ ಹಂತದ ಕುಸ್ತಿಯಲ್ಲಿ ಮದನಿ ಕೂಡ ಒತ್ತಡಕ್ಕೆ ಸಿಲುಕ್ತಾ ಇದೆ. ಶೈನ್ ಮತ್ತೋರ್ವ ದಾಂಡಿಗನ ಸೇರ್ಪಾಡು. ಒಂದು ಹಂತದಲ್ಲಿ ಟೈಟಾನ್ಸ್ ಕೂಡ ಕಡಿಮೆ ಮೊತ್ತವನ್ನು ದಾಖಲಿಸಿದ್ರು ಕೂಡ ಪವರ್ ಪ್ಲೇ ಒಳಗೆ ಮದನಿಯ 3 ಪ್ರಮುಖ ವಿಕೆಟ್ಸ್ ಗಳನ್ನು ಉರುಳಿಸ್ತಾ ಇದೆ. ಅಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 8-3. ಇನ್ನು 24 ಎಸೆತ 23 ಓಟಗಳ ಅವಶ್ಯಕತೆ. ಮತ್ತೆ ಬೌಲರ್ ಮೊಯಿಸ್ ಎಸ್ಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಕಾಂತರಾಜ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪನವರ ಸ್ನೇಹ ಬಳಗದ ಒಂದು ಸಹಕಾರ ಜೊತೆಗಾಗಿ ಅತಿ ಯಶಸ್ವಿ ಪಂದ್ಯಕೂಟವನ್ನು ಇಲ್ಲಿ ಮುಂದುವರಿಸ್ತಾ ಇದೆ. ದುರ್ಗ 11 ಕ್ರೀಡ ಚಿತ್ರದುರ್ಗ ಅರ್ಜುನ ಕಪ್ 2023 ಈ ತನ್ಮದೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಾಲ್ಸವರ್ಧ ಹೊಡೆತ ಸ್ಕಾಲಿಂಗ್ ಭಾಗದಲ್ಲಿ ಇಮ್ರಾನ್ ಬಹಳ ಸುತ್ತವರ ಕ್ಷೇತ್ರ ರಕ್ಷಣೆಯನ್ನು ಕೂಡ ಟೈಟಾನ್ಸಿನ ಪರವಾಗಿ ದಾಖಲಿಸಿದ್ರು. ತಳ ಮೊತ್ತ 9-9-4-3. ಶಾಯಿ ಮತ್ತು ಶಾಕಿಬ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಶಾಯಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊಯಿಸ್ ಓವರ್ ಬಹಳ ಸುತ್ತವರ್ತಲ್ಲಿ ಬರ್ತಾ ಇದೆ. ಈ ಹಂತದಲ್ಲಿ ದುರ್ಗಾ ಟೈಟಾನ್ಸಿನ ಪರವಾಗಿ ತಳ ಮೊತ್ತ 9-3. ಟಾರ್ಗೆಟ್ 31. ಇನ್ನು ಕೂಡ 22 ಓಟಗಳ ಅವಶ್ಯಕತೆ. ಮತ್ತೆ ಮೊಯಿಸ್ ಎಸೆದ ಚೆಂಡು ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಡೀಪ್ ಶಾಕ್ ಅವ್ರ ಸುಮಾರದಲ್ಲಿ ನಸೀರ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಶಾಯಿಲ್ ಖಾತೆಗೆ ಒಂದು ದೊಡ್ಡ ಸೇರ್ಪಡೆ. ತಳ ಮೊತ್ತ ಕೂಡ 10 ಓಟಗಳು. ಈ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಲಾಂಗನ ಭಾಗದಲ್ಲಿ ಶಾಕಿಬ್ ಬಹಳ ಸುತ್ತಮರ್ಥ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ. ಸ್ಕೋರ್ ಇಸ್ ಆನ್ 11-3. 11-3. ಮತ್ತೆ ಮಾಯ್ಸ್ ಶಾಯಿಗೆ ಸದ ಚೆಂಡು ಈ ಬಾರಿ ಲಾಂಗ್ ಆನ್ ಭಾಗದಲ್ಲಿ ಚೆಂಡು ಸಿಮರ್ಕರ್ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಶಾಯಿ ದಂಡಲ್ಲಿ ಬಹಳ ಸುತ್ತಮರ್ಥ ಹೊಡೆತ ಕೂಡ ಲಾಂಗ್ ಆನ್ ನಲ್ಲಿ ಒಂದು ಬೌಂಡರಿ. ಬಹುಶಃ ಪಂದ್ಯಾಟದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಶಾಯಿ ದಂಡಲ್ಲಿ ದಾಖಲಾಗ್ತಾ ಇದೆ. ತಳ ಮೊತ್ತ 15 ಓಟಗಳು. ಈ ತನ್ಮದ ಮತ್ತೊಂದು ಸಮರ್ಥ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ ಭಾಗದಲ್ಲಿ ಬರೀ ಒಂದೋಟ. 2ನೇ ಓಟವನ್ನು ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು. ತಳ ಮೊತ್ತ ಈವಾಗಲೇ ಅಂಕಿಅಂಶಗಳ ಪಟ್ಟಿಯಲ್ಲಿ 17 ಓಟಗಳು. 17-3 ಮುಕ್ತಾಯ ಕಂಡ ಮೊದಲ 3 ಓವರ್ಗಳಲ್ಲಿ ಇವಾಗ ಮದನಿ ಕ್ರಿಕೆಟರ್ಸ್ ಇನ್ನು 18 ಎಸೆತ 14 ಓಟದ ಅವಶ್ಯಕತೆ. ಒಂದಾದಲ್ಲಿ ಶಾಯಿ ಮತ್ತು ಶಾಕಿಬ್ ಅಣ್ಣ ಗ್ರೌಂಡಿಗೆ ಒಬ್ಬರಿಗೆ ಹೋಗೋದಕ್ಕಿರೋದು. 3 ಓವರ್ ಮುಗಿದ ಬಳಿಕ ಒಬ್ಬರಿಗೆ ಮಾತ್ರ ಎಂಟ್ರಿ ಇರ್ತದೆ ಪ್ರತಿ ತಂಡಗಳು ಕೂಡ. ಇದು ಎಲ್ಲಾ ತಂಡಗಳಿಗೆ ಅನ್ವಯ ಆಗ್ತದೆ. ಆಡುವ ತಂಡಗಳು
ತಳ ಮೊತ್ತ ಜಕಾಬಾಯಿ ಅವರು ಒಂದು ಸಿಕ್ಸರ್ ದಾಖಲಿಸುವಂತ ಆಟಗಾರ. ಜಕಾಬಾಯಿ ಯಾರದು? ಶಾಯಿ ಅವರ ಒಂದು ಸಿಕ್ಸರ್ಗೆ 500 ರೂಪಾಯಿಗಳನ್ನು ಇವಾಗಲೇ ಘೋಷಿಸಿದ್ದಾರೆ. 500 ರೂಪಾಯಿ ಕಮೆಂಟೇಟರ್ ಬಾಕ್ಸ್ ಅಲ್ಲಿ ಇರೋದ್ರಿಂದ ಅದನ್ನ ಪ್ರಕಟಿಸ್ತಾ ಇದ್ದಾವೆ. ಯಾರೇ ಘೋಷಣೆ ಮಾಡಲಿ, ಕ್ಯಾಶ್ ಬಂದ್ರೆ ಮಾತ್ರ. ಶಾಯಿ ಮೇಲೆ ಬಹುಶಃ ಜಕಾಬಾಯಿಗೆ ಒಂದಷ್ಟು ವಿಶ್ವಾಸ ಇದೆ ಅಂತ ಕಾಣುತ್ತೆ. ಸಿಕ್ಸರ್ ದಾಖಲಿಸ್ತಾ ನೋಡ್ಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ಸಮರ್ಥ ಹೊಡೆತ ಬಗಲ್ ಬಾಂಡ್ ಭಾಗದಲ್ಲಿ ಚೋರೆ ಸೇರ್ಪಡೆ ಪ್ರಯತ್ನ ಬಾರಿ ಬಹಳ ಸುತ್ತಮರ್ಥ ಒಂದು ರನ್ಔಟ್ ಅಪೀಲ್ ಅನ್ನ ಮಾಡಿದ್ರು. ತನ್ನ ಮೂಲಕ ಒಂದೋಟದ ಸೇರ್ಪಡೆ. ಅಂಗಡ ಒಳಭಾಗದಲ್ಲಿ ಇವಾಗ ಖಲೀಲ್ ಸೇರ್ಪಡೆ. ಹದಿಮೂರು ಓಟದ ಅವಶ್ಯಕತೆ ಇನ್ನು ಜಯಕ್ಕಾಗಿ 17 ವರ್ಷಗಳು ಬಾಕಿ ಇದೆ. ಬೌಲರ್ ಫೈರೋಜ್ ನಿಮ್ಮ ಈ ಓವರ್ ಅಲ್ಲಿ 1 ವಿಕೆಟ್ ತೆಗೆದುಕೊಂಡ್ರು ಕೂಡ 500 ರೂಪಾಯಿಗಳ ಕೊಡುಗೆ ಇದೆ. ಮಾರ್ಷಿ ಕ್ರಿಕೆಟರ್ಸ್ ಇದನ್ನು ನೀಡ್ತಾ ಇದ್ದಾರೆ. ಇತರ ಬಹಳ ಸಮರ್ಥ ಹೊಡೆತ, ಒಂದೊಳ ಚೋರ್ಯ ಸೇರ್ಪಡೆ. 2ನೇ ಒಟ್ಟು ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ ಕವರ್ಸ್ ಭಾಗದಲ್ಲಿ. ಫೈರೋಜ್ ಈ ಓವರ್ ಅಲ್ಲಿ 1 ವಿಕೆಟ್ ಪಡ್ಕೊಂಡ್ರೆ ಮಾರ್ಷಿ ಕ್ರಿಕೆಟರ್ಸ್ ತಂಡ 500 ರೂಪಾಯಿಗಳ ನಿಮ್ಗೆ ಇವಾಗಲೇ ಕ್ಯಾಶ್ ಆಗಿ ಕೊಟ್ಟಿದ್ದಾರೆ. ವಿಕೆಟ್ ಅನ್ನು ಉರುಳಿಸಾರ್ ನೋಡ್ಬೇಕಾಗಿದೆ. ಜಕಾಬಾಯಿ ಅವರ ಒಂದು 500 ರೂಪಾಯಿ ಸಿಕ್ಸರ್ ದಾಖಲಿಸುವ ಆಟಗಾರ. ಶಾಯಿ ಸಿಕ್ಸರ್ ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ಈ ತನ್ಮದೆ ಮತ್ತೊಂದು ಬಹಳ ಸಮರ್ಥ ಲೇಟ್ ಕಾರ್ಡ್ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದೋಟ ಕ್ಷೇತ್ರರಕ್ಷಣೆ ವೈಫಲ್ಯ. 2ನೇ ಓಟದ ಪೂರೈಕೆಯೂ ಕೂಡ ಆಟಗಾರರು ಬಹುಶಃ ಈ ಹಂತದಲ್ಲಿ ಶಾಯಿ ಮತ್ತು ಖಲೀಲ್ ಬಹಳ ಸುತ್ತಮುತ್ತ ಹೊಂದಾಣಿಕೆ ಆಟವನ್ನು ಆಡ್ತಾ ಇದ್ದಾರೆ. ತಳ ಮೊತ್ತ 22ಕ್ಕೆ 2, ಕ್ಷಮಿಸಿ 22ಕ್ಕೆ 3, 22 for 4. ಮತ್ತೆ ಉತ್ತಮೃತ ಹೊಡೆತ, ಬಾಲಸ್ ಬ್ಯಾಕ್ ಡ್ರೈವ್, ಒಂದೊಳ ಚೊರೆ ಸೇರ್ಪಡೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಈ ಹಂತದಲ್ಲಿ. ಟೈಟಾನಿನ ಕ್ಷೇತ್ರ ರಕ್ಷಕ. ತಳ ಮೊತ್ತ 23. ಶಾಯಿ ಸಿಕ್ಸರ್ ಹೊಡೆದು ಹೋದ್ರೆ 500 ರೂಪಾಯಿಗಳು GST ಒಳಪಡ್ತದೆ. ಈ ತನ್ಮಧ್ಯೆ ಮತ್ತೊಂದು ಉತ್ತಮ ಎಸೆತ, ಓಟಗಳು ಬರ್ತಾರೆ. ತಳ ಮೊತ್ತ 23.
13 ಎಸೆತ 8 ಓಟದ ಅವಶ್ಯಕತೆ. ಶಾಯಿ ಸ್ಟ್ರೈಕರ್ ಅಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡಾನ್ ಭಾಗದಲ್ಲಿ ಒಂದೊಡೆ ಚೌರ್ಯ ಸೇರ್ಪಡೆ. ಮಧ್ಯೆ ಓವರ್ ಥ್ರೋ. ಇಮ್ರಾನ್ ಮಾತ್ರ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಣ ಮೊತ್ತ 24ಕ್ಕೆ 4. ಇನ್ನು 12 ಎಸೆತ 7 ಓಟದ ಅವಶ್ಯಕತೆ. ಹೌದು, ಯಾರೇ ಸ್ಪಾನ್ಸರ್ಶಿಪ್ ಕೊಟ್ಟರು ಕೂಡ ಆಟಗಾರರು ಸಿಕ್ಸರ್ ಯಾ ಬೌಂಡ್ರಿ ನೀವು ಘೋಷಿಸಿದ್ರೆ ದಾಖಲಿಸದೆ ಹೋದ್ರೆ ಅದು ಆರ್ಗನೈಸರ್ಸ್ ಅಕೌಂಟಿಗೆ ಹೋಗ್ತದೆ. ಇದು ಸಂಘಟಕರ ತೀರ್ಮಾನ ಆಗಿರ್ತದೆ. ದಾಖಲಿಸಿದ್ರೆ ಮಾತ್ರ ಆಟಗಾರರಿಗೆ ಕೊಡಲಾಗುತ್ತೆ, ಇಲ್ಲ ಅಂದ್ರೆ ಸಂಘಟಕರ ಅಕೌಂಟಿಗೆ ಹೋಗುತ್ತೆ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಟೈಟಾನ್ಸ್ ಇಮ್ರಾನ್ ಅನ್ನ ಪರಿಚಯಿಸ್ತಾ ಇದ್ದಾರೆ. 12 ಎಸೆತ ಜಯಕ್ಕಾಗಿ 7 ಓಟದ ಅವಶ್ಯಕತೆ. ಇಮ್ರಾನ್ ಶಾಯಿಗೆ ಸಂದ ಚೆಂಡು ಮಧ್ಯೆ ಮಿಡ್ ವಿಕೆಟ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಅದೃಷ್ಟದ ಆಟದಲ್ಲಿ ಮತ್ತೆ ಟೈಟಾನ್ಸ್ಗೆ ಅದೃಷ್ಟ ಕೈ ಕೊಡ್ತಾ ಇದೆ. ತನ್ನ ಮೊತ್ತ ಶಾಯಿ ಜೀವದಾನವನ್ನು ಪಡ್ಕೊಂಡ್ರು. ಡೀಪ್ ಮಿಡ್ಗಳ ಭಾಗದಲ್ಲಿ ಸುಲಭದ ಒಂದು ಅವಕಾಶ ಇತ್ತು. ತನ್ನ ಮೊತ್ತ 26 ಓಟಗಳು. ಮತ್ತೊಂದು ಉತ್ತಮ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದೊಡೆ ಚೌರ್ಯ ಸೇರ್ಪಡೆ. ರನ್ ಮಾಡೋ ಅವಕಾಶ ಇತ್ತು. ಇಮ್ರಾನ್ ಅಡುಗೆಯನ್ನು ಮಾಡಿಕೊಂಡ್ರು. ಶಾಯಿ ಖಾತೆಗೆ ಒಂದೊಡೆ ಚೌರ್ಯ ಸೇರ್ಪಡೆ. ಸ್ಕೋರ್ 27. ನಾಲ್ಕು ಓಟದ ಅವಶ್ಯಕತೆ. ಓಟಗಳು ಬರ್ತಾ ಇಲ್ಲ. ಇಮ್ರಾನ್ ಹಿಂದಿನ ಒಂದು ಓವರ್ ಕೂಡ ಬಹಳ ಸಮರ್ಥ ಎಸೆಗಾರಿಕೆಯನ್ನು ಕಂಡುಕೊಂಡಿದ್ರು. 9ಕ್ಕೆ 4. 9 balls 4 runs to 1. ಈ ತನ್ಮದೆ ಶಾಲಾಗಿ ಬಿದ್ದ ಚೆಂಡು. ಅಣ್ಣ ಮ್ಯಾಚ್ ಮುಗಿಲಿಲ್ಲ, ನೀವು ಎಲ್ಲಿಗೆ ಓಡೋದು? ಒಂದೊಡೆ ಚೌರ್ಯ ಸೇರ್ಪಡೆ. 2 ಓಟದ ಪೂರೈಕೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಣ ಮೊತ್ತ 29. ಕೇವಲ 2 ಓಟದ ಅವಶ್ಯಕತೆ ಮದನಿ ಜಯಕ್ಕಾಗಿ. ಖಲೀಲ್ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದೊಡೆ ಚೌರ್ಯ ಸೇರ್ಪಡೆ. ಪಂದ್ಯ ಸರಿಸಮ ಟೈ. ಶಾಯಿಗೆ ಇನ್ನೂ ಕೂಡ ಒಂದು ಸಿಕ್ಸರ್ ದಾಖಲಿಸಿ 500ರ ಅವಕಾಶ. ಜಕಾವುಲ್ಲಾ ಅವರ ನೋಟ್ನಲ್ಲಿ ಬಹುಶಃ ಏನಿದೆ ನೋಡಬೇಕಾಗಿದೆ. ಓ ಈ ತನ್ಮಧ್ಯೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮದನಿ ಕ್ರೀಡಾಸಿನ ತಂಡ ಪಂದ್ಯಾಟ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಟೈಟಾನಿನ ತಂಡಕ್ಕೂ ಕೂಡ ಅಭಿನಂದನೆ ಹೇಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತದೆ. ಜಕಾವುಲ್ಲಾ ಅವರ ನೋಟ್ ಈ ಕಡೆ ಕೊಡಿ. ನೋಡಿ, ಮ್ಯಾಚ್ ಅನ್ನು ಆಡಿದಂತ 2 ತಂಡಗಳು ಡಗ್ಔಟ್ ಅನ್ನು ತೆರವು ಮಾಡಿಕೊಡಿ. ದುರ್ಗಾ ಟೈಟಾನ್ಸ್ ಡಗ್ಔಟ್ ವ್ಯಾಕೇಟ್ ಮಾಡಿಕೊಡಿ ಅನ್ನೋದ ಕೇಳ್ತಾ ಇದ್ದೇವೆ. ಮದನಿ ಕ್ರೀಡಾ ಚಿತ್ರದುರ್ಗ ನಿಮ್ಮ ಡಗ್ಔಟ್ ಅನ್ನು ಕೂಡ ವ್ಯಾಕೇಟ್ ಮಾಡಿಕೊಡ್ಬೇಕು.